ಮ್ಯಾಥ್ಸ್ ಅಲ್ಲಿ ರ್ಯಾಂಕಿಂಗ್ ಒನ್ ಮೋರ್ ಸೀಕ್ರೆಟ್ ರಿವೀಲ್ ಅಬೌಟ್ ಮಹತಿ ಅವರು. ಅಂದ್ರೆ ಮ್ಯಾಥ್ಸ್ ಯಾವತ್ತು ಕಷ್ಟ ಅನ್ಸಿಲ್ಲ. ಈಗ ಸ್ವಲ್ಪ ಮಾರ್ಕ್ಸ್ ಮ್ಯಾಥ್ಸ್ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಶೂಟಿಂಗ್ ಎಲ್ಲ ಯಾವಾಗಲೂ ಇರೋದ್ರಿಂದ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಮ್ಯಾಥ್ಸ್ ಇಷ್ಟ. ಈಗ ಏನಾದ್ರು ಒಂದ್ 2 ದಿನ ಟೈಮ್ ಕೊಟ್ಬಿಟ್ರೆ ಇಡೀ ಪೋರ್ಷನ್ಸ್ ಮುಗಿಸ್ಕೊಂಡು ಕೂತಿರ್ತೀನಿ ಮ್ಯಾಥ್ಸ್ ಆರಾಮಾಗಿ. ನಾವು ಮ್ಯಾಥ್ಸ್ ನ ಹೇಟ್ ಮಾಡೋರು ಅನ್ನೋದಕ್ಕಿಂತ ಜಾಸ್ತಿ ಮ್ಯಾಥ್ಸ್ ನ ಇಷ್ಟ ಪಡ್ದಲೇ ಇರೋರು. ಮ್ಯಾಥ್ಸ್ ಇಷ್ಟ ಅಂತ ಅನ್ನೋರ್ನ ನಾವು ಬೇರೆ ತರನೇ ನೋಡ್ತೀವಿ. ಮ್ಯಾಥ್ಸ್ ಇಷ್ಟನಾ, ಎಲ್ಲಿದ್ರಿ ನೀವು, ಆತರ ನೋಡ್ತೀವಿ. ನನ್ನ ಫ್ರೆಂಡ್ಸ್ ಅಷ್ಟೇ, ಸೀರಿಯಸ್ಲಿ ಮ್ಯಾಥ್ಸ್ ಇಷ್ಟ ನಿಂಗೆ ಅಂತಾರೆ. ಬಟ್ ಹೌದು, ನನಗೆ ಮ್ಯಾಥ್ಸ್ ಇಷ್ಟ. 10th ಅಲ್ಲಿ 100 ಬಂದಿತ್ತು, PU 100 ಬಂದಿತ್ತು. ಸೊ ತರ ಮ್ಯಾಥ್ಸ್ ಈಗಲೂ ಇಷ್ಟ, ಈಗಲೂ ಅಷ್ಟೇ. ಅದೇನೋ ಗೊತ್ತಿಲ್ಲ, ಮ್ಯಾಥ್ಸ್ ಅಲ್ಲಿ ಮಾತ್ರ ಯಾವಾಗ್ಲೂ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಎಲ್ಲಾ ಸಬ್ಜೆಕ್ಟ್ ಕಮ್ಮಿ ಆದ್ರೂ ಮ್ಯಾಥ್ಸ್. ಇಂಜಿನಿಯರಿಂಗ್ ಅಲ್ಲೂ ಅಷ್ಟೇ M1 ಚೆನ್ನಾಗಿ ಬಂದಿತ್ತು ಎಲ್ಲ ಸಬ್ಜೆಕ್ಟ್ ಕಂಪೇರ್. ಅದನ್ನೇ ಕೇಳ್ಬೇಕು ಅಂತಿದೆ. ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೋಲ್ ಆಗ್ತಿರುತ್ತೆ, M1 M2 ಪಾಸ್ ಆಗಲ್ಲ, ಬ್ಯಾಕ್ಲಾಗ್ಸ್ ಅದು ಇದು ಅಂತ. M1 M2 ಪಾಸ್ ಆಗಿದ್ದಾರೆ ಆರ್ಟಿಸ್ಟ್ ಇವ್ರ ಹೆಸರು ಮಹತಿ ಅಂತ ನೋಡಿ. M2 ಇನ್ನ ಬರೀಬೇಕು, ಪ್ರಾಕ್ಟಿಕಲ್ ಆಗಿದೆ. ನಾವು BSc ಸ್ಟೂಡೆಂಟ್, ಹಂಗಾಗಿ ಇಂಜಿನಿಯರ್ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಗೊತ್ತಿರಲ್ಲ. ಬಟ್ ಹೇಳಿ, ಹೇಗ್ ಮೇಂಟೈನ್ ಮಾಡ್ತಿದ್ದೀರಾ ಎಲ್ಲ ಹೇಗೆ ಅಂತ. ಅದು ಮ್ಯಾಥ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಏನ್ ಕತೆ ಅಂತ. ಮ್ಯಾಥ್ಸು ಆಗ್ತದೆ. ಟೀಚರ್ಸ್ ಸಪೋರ್ಟಿವ್ ಇದ್ದಾರೆ ಫಸ್ಟ್ ಆಫ್ ಆಲ್. ಈಚ್ ಅಂಡ್ ಎವ್ರಿಥಿಂಗ್ ಹೋಗಿ ಕೇಳ್ತೀನಿ. ಆ್ಯಂಡ್ ಫ್ರೆಂಡ್ಸು ಸಪೋರ್ಟಿವ್ ಇದ್ದಾರೆ. ಅವ್ರು ಮಾತ್ರ ನನ್ನ ಯಾರು ತಗೊಳ್ಳೋದು? ಟೀಚರ್, ನಿಮ್ ಟೀಚರ್ ಅಲ್ವಾ? ಅಂದ್ರೆ ಎಲ್ಲ ತಗೊಳ್ತಾರೆ. ಓಕೆ, ಬಟ್ ಅವ್ರಿಗೆ ಶಾಕ್ ಆಗಿರುತ್ತೆ. ಆಕ್ಚುಲಿ ಅವ್ರು ಶಾಕ್ ಆದ್ರು, ಮ್ಯಾಮು ನೀನ್ ನಿಜ ಎಷ್ಟೊಂದು ತೆಗ್ದ್ಯಾ ಅಂತ. ಸೀರಿಯಸ್ಲಿ ಮ್ಯಾಮಿಗೆ ಶಾಕ್ ಆಯ್ತು. ಆಟೋನಮಸ್. ಓಕೆ, ಹೌದಾ? ಶಾಕ್ ಆದ್ರ ಹಾಗಾದ್ರೆ? ಫುಲ್ ಶಾಕ್ ಆದ್ರು, ಇಷ್ಟೊಂದು ತೆಗ್ದಿದ್ಯಾ ಹೆಂಗೆ ಅಂತ. ಅವಾಗ ನೋಡಿ ಖುಷಿ ಪಟ್ರು, ನೀನ್ 2 ಮ್ಯಾರೇಜ್ ಮಾಡ್ತೀಯ ಬಿಡಮ್ಮ, ಖುಷಿ ಆಯ್ತು ಅಂತ. ಸೊ ಫ್ರೆಂಡ್ಸ್ ಕೂಡ ಅಷ್ಟೇ. ಅವಳು ಏನೇ ಇದ್ರು, ನನ್ನ ಫ್ರೆಂಡ್ ನೇಹಲ್ ಅಂತ ಇಂಜಿನಿಯರಿಂಗ್ ಅಲ್ಲಿ, ನೇಹಲ್, ಬೃಂದಾ, ಭೂಮಿಕಾ ಅಂತ 3 ಜನ. ನೋಡಿ, 3 ಜನ ನೇಹಲ್, ಬೃಂದಾ, ಭೂಮಿಕಾ. ಸೀರಿಯಸ್ಲಿ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಅಪ್ಪ. ಇಂಜಿನಿಯರಿಂಗ್ ಅಲ್ಲಿ ಏನೇ ಅಸೈನ್ಮೆಂಟ್ಸ್ ಇರ್ಲಿ, ನನಗೆ ಶೂಟಿಂಗ್ ಅಲ್ಲಿ ಇದ್ರು, ಬ್ರೋ ಇದ್ ಬರೀ ಬ್ರೋ, ನಾಳೆ ಸಬ್ಮಿಷನ್, ಬ್ರೋ ಇದ್ ಮಾಡು ಬ್ರೋ, ನಾಳೆ ಸಬ್ಮಿಷನ್, ಆ ತರ. ಸೊ ಎಲ್ಲ ಅಪ್ಡೇಟ್ ಅಲ್ಲಿ ಇರುತ್ತೆ. PU ಅಷ್ಟೇ, ಸಿಂಚನ ಅಂಡ್ ದಿಶಾ ಅವರಿಬ್ರು ಈಗ್ಲೂ ಟಚ್ ಅಲ್ಲಿ ಇದ್ದಾರೆ. ಟಚ್ ಚೆನ್ನಾಗಿದೆ ನಮ್ ಎಲ್ರ ಸಂಬಂಧ. ಸೊ ಅವರು ಅಷ್ಟೇ ಈಗಲೂ ಟಚ್ಚಲ್ಲಿದ್ದಾರೆ. ಏನೇ ಇದ್ರು ಅವ್ರು ನನಗಿನ ಜಾಸ್ತಿ ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೆ. ಆಂಟಿ ನಿಮ್ ಮಗಳಿಗೆ ಹಿಂಗ್ ಮಾಡಿದ್ರು, ಆಂಟಿ ನಿಮ್ ಮಗಳಿಗೆ ಏನು ಗೊತ್ತಾಗಲ್ಲ. ಸೊ ಆ ತರ ಫ್ಯಾಮಿಲಿ ತರ ಆಗೋಗಿದ್ದಾರೆ ಇಬ್ರು. ಸೊ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ನನ್ನ ಕಾಲೇಜ್ ಲೈಫ್ ಬೆಸ್ಟ್ ಅಂತ ಹೇಳ್ಬೋದು. ನಾನು ಇಂಜಿನಿಯರಿಂಗ್ ಆಗ್ಲಿ PU ಆಗ್ಲಿ. ಸೊ ನನ್ ಈಗಂತೂ ಇಂಜಿನಿಯರಿಂಗ್ ಅಲ್ಲಿ ನನ್ನ 3 ಜನ ಫ್ರೆಂಡ್ಸ್ ಮೆಸೇಜ್ ಹಾಕಿರ್ತಾರೆ, ಬ್ರೋ ನಾಳೆ ಈ ಎಕ್ಸಾಮ್ ಇದೆ, ಈ ಅಸೈನ್ಮೆಂಟ್ ಇದೆ, ಇದು ಓದ್ಕೋ ಅಂತ. ಸೊ ಹಾಗೆ ನಾನು ಎಲ್ಲೂ ಹಿಂದೆ ಉಳಿಯಲ್ಲ, ಪಟ ಎಲ್ಲ ಮುಗಿಸಿರ್ತೀನಿ. ಎಸ್. ಫೇವ್ರೆಟ್ ಟೀಚರ್ ಅಂತ ಯಾರಾನ ಇದ್ದಾರ? ಇಂಜಿನಿಯರ್ ಅಂತಾನೆ ಅಲ್ಲ, ಮೇ ಬಿ PUC ಅಥವಾ ಹೈಸ್ಕೂಲ್ ಯಾರಾನ? ನನಗೆ ಹೈಸ್ಕೂಲಿಗೆ ಬಂದರೆ BVC ಸರ್ ಅಂತ, BV ಚಂದ್ರಶೇಖರ್ ಸರ್ ಅಂತ ನಮ್ಮ ಪ್ರಿನ್ಸಿಪಲ್ ಆಗಿದ್ರು. ಇನ್ನೊಂದು ಫನ್ ಫ್ಯಾಕ್ಟ್, ಅವ್ರು ನಮ್ಮ ಅಪ್ಪಂಗೂ ಟೀಚ್ ಮಾಡಿದವರು. ನಾನು ಸೀನಿಯರ್. ನಿಮ್ಮ ಅಪ್ಪ ಕೂಡ ಕೋಣಂದೂರ್? ಅದೇ ನಾನು ಹೈಸ್ಕೂಲ್ ಓದಿದ್ ನಮ್ಮ ಅಪ್ಪ ಓದಿದ ಸ್ಕೂಲೇ. ಸೊ ಹಾಗಾಗಿ ಆ ಸ್ಕೂಲ್ಗೆ ಒಂದು ಲೆಗಸಿ ಇದೆ, ನ್ಯಾಷನಲ್ ಹೈಸ್ಕೂಲ್ಗೆ. ನಿಜ ಅಂದರೆ ನಮ್ಮ ಪಪ್ಪ ಓದಿದ ಸ್ಕೂಲು, ಆಮೇಲೆ ನಾನು ಅದೇ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ BVC ಸರ್ ಅಂತ, ಅವರು BV ಚಂದ್ರಶೇಖರ್ ಸರ್ ಅಂತ, ಅವರು ತುಂಬಾನೇ ಫೇವ್ರೇಟ್ ಆಗೋಗಿದ್ರು. ಅವರಂತೂ ಎವ್ರಿ ಟೈಮ್ ನನ್ ಡಿಫ್ರೆಂಟ್ ಹೆಸರು ಕರೆಯೋರು. ಡಾಕ್ಟರ್ ಅಮ್ಮ, ಆಕ್ಟ್ರೆಸ್ ಅಮ್ಮ, ಅದು ಇದು. ಸೊ ಖುಷಿ. ಸೊ ಓವರ್ ಆಲ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಏನಾ? ಈಗ ಸದ್ಯಕ್ಕೆ ಮ್ಯಾಥ್ಸ್ ಬಿಟ್ರೆ ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥ್ಸ್ ಇನ್ಯಾವುದು ಇಷ್ಟ ಆಗಲ್ಲ ನನಗೆ. ಸದ್ಯಕ್ಕೆ ಯಾವುದು ಇಷ್ಟ ಆಗಲ್ಲ. ಫಸ್ಟ್ ಸೆಮಲ್ಲಿ ತುಂಬಾ ಒದ್ದಾಡಿದ ಸಬ್ಜೆಕ್ಟ್ ಅಂದ್ರೆ ಡ್ರಾಯಿಂಗು, ಕ್ಯಾಡ್. ಡ್ರಾಯಿಂಗಾ? ಕ್ಯಾಡ್. ಓ, ಐ ಮೀನ್ ಆ ಡ್ರಾಯಿಂಗ್ ಅಲ್ಲ, ಈ ಡ್ರಾಯಿಂಗ್ ಅಲ್ಲ, ಕ್ಯಾಡ್ ಅಂತ, ಇಂಜಿನಿಯರಿಂಗ್ ಡ್ರಾಯಿಂಗು. ಅದು ತುಂಬಾ ಒದ್ದಾಡ್ಬಿಟ್ಟಿದೀನಿ. ನಾನ್ ಬೇರೆ ಒಂದಿನ ಬರ್ತೀನಿ, ಒಂದಿನ ಶೂಟಿಂಗ್ ಹೋಗ್ತೀನಿ, ಕ್ಲಾಸಸ್ ಮಿಸ್ ಆಗ್ತಿತ್ತು. ಅದು ಮಾತ್ರ ನನಗೆ ಹೆಂಗ್ ಅಳು ಬರ್ಸ್ಬಿಟ್ಟಿದೆ ಅಂದ್ರೆ ಆ ಸಬ್ಜೆಕ್ಟು. ನಿಜ ಭಯ ಆಗೋಗಿತ್ತು, ನನ್ನ ಕೈಯಲ್ಲಿ ಆಗತ್ತಾ ಇಲ್ವಾ ಈ ಸಬ್ಜೆಕ್ಟು ಅಂತ. ಬಟ್ ಥ್ಯಾಂಕ್ ಗಾಡ್ ಸರ್ ಸಪೋರ್ಟಿವ್ ಇದ್ರು. ಸರ್ ಎಲ್ಲ ಹೇಳ್ತಿದ್ರು, ಇದು ಓದ್ಕೊಳಮ್ಮ ನೀಟಾಗಿ, ಎಲ್ಲ ಇಂಪಾರ್ಟೆಂಟು. ಆಮೇಲೆ ಸಮ್ಸ್ ಎಷ್ಟೋ ಹೇಳ್ಕೊಟ್ಟಿದ್ದಾರೆ ಪಾಪ. ನಾನು ಆಬ್ಸೆಂಟ್ ಆಗಿದ್ರು ಸ್ಟಾಫ್ ಕರೆದು ಹೇಳ್ಕೊಟ್ಟಿದ್ದಾರೆ, ಇವೆಲ್ಲ ಮಾಡು ನಿನ್ಗೆ ಈಸಿ ಆಗುತ್ತೆ ಅಂತ. ಸೊ ನಾನು ಒಂದಿನ ಬರೋದು, ಒಂದಿನ ಆಬ್ಸೆಂಟ್ ಆಗಿರೋದ್ರಿಂದ ಆ ಸಬ್ಜೆಕ್ಟ್ ಒಂದು ಕಷ್ಟ. ಮಂತ್ಲಿ ನೀವು ಎಷ್ಟು ದಿನ ಕಾಲೇಜ್ನ ಅಟೆಂಡ್ ಮಾಡ್ತೀರಾ, ಎಷ್ಟು ದಿನ ಶೂಟ್ ಅಟೆಂಡ್ ಮಾಡ್ತೀರಾ ನಿಮಗೆ ಗೊತ್ತಿರೋ ಪ್ರಕಾರ? ಅದು ಯೂಶುವಲಿ ಆಗ್ತಾ ಇರುತ್ತೆ. 15 days ಶೂಟ್ ಅಲ್ಲೇ ಇರ್ತೀನಿ ಆಲ್ಮೋಸ್ಟ್. ಇನ್ 15 days ಕಾಲೇಜ್, ಇನ್ 15 days ಶೂಟ್ ಇರುತ್ತೆ, ಕಾಲೇಜ್ ಹೋಗ್ಬೋದು. ಬಟ್ ಈಗ ಮ್ಯಾರೇಜ್ ಬಂಚಲ್ಲಿ ಸ್ವಲ್ಪ ಕಾಲೇಜ್ ಹೋಗಿದ್ ಕಮ್ಮಿ. ಯಾಕಂದ್ರೆ ಶೂಟಿಂಗ್ಗೆ 1 month ಇಂದ ನಡೆದಿದೆ. ಆಮೇಲೆ ಕಾಲೇಜ್ ಮುಗ್ದಿದೆ, ಈಗ ಎಕ್ಸಾಮ್ಸ್ ನಡೀತಾ ಇದೆ. ಸೊ ತೊಂದರೆ ಆಗಿಲ್ಲ ನನ್ಗೇನು, ಆರಾಮಾಗಿ ಶೂಟ್ ಹೋದೆ.
ಕಾಲೇಜೆಲ್ಲ ಮುಗಿದು ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ಸೀರಿಯಲ್ ಕೂಡ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ವಿ. ಲೈಕ್ ಬೆಳಗ್ಗೆ ಶೂಟ್ ಮಾಡೋದು, ಸಂಜೆ ಎಪಿಸೋಡ್ ಆನ್ ಏರ್ ಆಗ್ತಾ ಇದೆ. ಸೊ ಎಲ್ಲಾ ಕಡೆ ಬಿಸಿ ಮಹತಿ. ಇಲ್ಲಿ ಎಕ್ಸಾಮ್ಸ್ ಶೂಟ್ಗೂ ಕೂಡ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಬೇಕು. ಲಾಸ್ಟ್ ವೀಕ್ ಅಂತೂ ಎಷ್ಟು ಹೆಕ್ಟಿಕ್ ಆಗಿತ್ತಂದ್ರೆ, ಲಾಸ್ಟ್ ವೀಕ್ ಬೆಳಗ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು. ಅದು ಸೆಕೆಂಡ್ ಸೆಮ್ ಅಲ್ವಾ, ಸೊ ಸೆಕೆಂಡ್ ಸೆಮ್ ಅಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೀತಾ ಇದೆ. ಬೆಳಗ್ಗೆ ಪ್ರಾಕ್ಟಿಕಲ್ ಬರೀ, ಮತ್ತೆ ಮುಗಿಸ್ಕೊ 12:30 ಅಷ್ಟೊತ್ತಿಗೆ ಮನೆಗೆ ಬಾ, ಮೇಕಪ್ ಮಾಡ್ಕೊ, ಸೀದಾ ಶೂಟಿಂಗ್ ಹೋಗು. ಶೂಟಿಂಗ್ ಏನಾಗ್ತಿತ್ತು ಅಂದರೆ 2 to 2 ಇರ್ತಿತ್ತು, ಮಿಡ್-ನೈಟ್ 2 o'clock ತನಕ. ಮಿಡ್-ನೈಟ್ ಮಾಡು, ಮತ್ತೆ ಮನೆಗೆ ಬಾ, ನಿದ್ದೆ ಇಲ್ಲ, ಮತ್ತೆ ಒಂದು 2 hours ಮಲ್ಕೊ, 7 ಓದು, ಎಕ್ಸಾಮ್ ಬರಿ. ಸೊ ಕಂಟಿನ್ಯೂಸ್ ಆಗಿ 1 week ಇದೇ ಕತೆ ಆಗೋಗಿದೆ. ಬಟ್ ಥ್ಯಾಂಕ್ ಗಾಡ್ ನಮ್ಮ ಶೂಟಿಂಗ್ ಅವರು ಸಪೋರ್ಟಿವ್ ಇದ್ರು, ಕಾಲೇಜ್ ಅವರು ತುಂಬ ಸಪೋರ್ಟಿವ್ ಇರೋದ್ರಿಂದ ನನಗೇನು ಕಷ್ಟ ಅನಿಸಿಲ್ಲ. ಶೂಟಿಂಗ್ ಅವರು ಏನು ಮಾಡ್ತಿದ್ರು ಅಂದರೆ, ಬರ್ತಿದ್ದೆ ಎಕ್ಸಾಮ್ ಮುಗಿಸ್ ಬಂದಿದ ತಕ್ಷಣ, ಇವತ್ತು ಬೇಗ ಮುಗಿಸ್ಬಿಡ್ತೀವಿ, ನೀನು ಮನೆಗೆ ಹೋಗಿ ಓದ್ಕೊಬಿಡು ಅಂತಿದ್ರು. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಜೀವನ. ಸೊ ಬೇಗ ಶೂಟಿಂಗ್ ಮುಗಿದ್ರೆ ಮನೆಗೆ ಬಂದು ಓದ್ಕೊಬಿಡ್ತಿದ್ದೆ. ಇಲ್ಲ ಬೆಳಗ್ಗೆ 4 ಗಂಟೆಗೆ ಓದಿದ್ದೀನಿ ಮೊನ್ನೆ ಲಾಸ್ಟ್ ವೀಕ್ ಅಂತೂ. ಸೊ ಹಾಗೆ ಕಾಲೇಜಲ್ಲೂ ಪಾಪ ಎಕ್ಸಾಮ್ಸ್ಗೆಲ್ಲ ಸಪೋರ್ಟಿವ್ ಇದ್ದಾರೆ. ಇಲ್ಲ, ತುಂಬಾ ಒಳ್ಳೇದಾಗ್ಲಿ. ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿ ಕೂಡ ನಿಮ್ಗೋಸ್ಕರ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಅಂದ್ರೆ ಎರಡಕ್ಕೂ ನಾವು ಅಷ್ಟೇ ಎಫರ್ಟ್ ಹಾಕ್ಬೇಕು, ಯಾಕಂದ್ರೆ ಎರಡು ನಾವು ಇಷ್ಟಪಟ್ಟು ಮಾಡ್ತಿರೋದೇ ಅಲ್ವಾ. ಸೊ ಐ ಥಿಂಕ್ ಎರಡು ಕಡೆ ನಾವು ಅಷ್ಟೇ ಎಫರ್ಟ್ ಹಾಕ್ಬೇಕಾಗುತ್ತೆ. ಎರಡು ಇಷ್ಟಪಟ್ಟು ನಾವು ಮಾಡ್ತಿರೋದ್ರಿಂದ ಎರಡೂ ಕಡೆ ಅಷ್ಟೇ ಎಫರ್ಟ್ ಇರ್ಬೇಕಾಗುತ್ತೆ. ಬಟ್ ಯು ಫಂಟಾಸ್ಟಿಕ್ಲಿ ಡೂಯಿಂಗ್ ವೆರಿ ಗುಡ್ ಅಂತ ಅನ್ನಿಸ್ತು. ನಿಮ್ದು ಜರ್ನಿ ಕೇಳಿದಾಗ್ಲೂ ಅಷ್ಟೇ. ಬಿಕಾಸ್ ಸಣ್ಣ ವಯಸ್ಸಿಂದ ಸ್ಕೂಲ್ ಶೂಟ್ ಅದೆರಡು ಬ್ಯಾಲೆನ್ಸ್ ಮಾಡಿ ಮೇ ಬಿ ಯೂಸ್ ಟು ಆಗೋಗಿರೋದ ಕಾರಣಕ್ಕೆ ಸ್ವಲ್ಪ ಅಷ್ಟೊಂದು ಕಷ್ಟ ಅನ್ಸಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಮಾಡಿದ್ರಿಂದ. ಅಂಡ್ ಇನ್ನೊಂದು ಖುಷಿಯಾದ ವಿಚಾರ ಏನಂದ್ರೆ, ನಮ್ಮ ರೇಣುಕೆ ಜಮದಗ್ನಿ ಟ್ರ್ಯಾಕ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಜನರೆಲ್ಲ ಹೊಗಳಿದ್ರು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಏನು ಚೆನ್ನಾಗಿ ಬರ್ತಿದೆ ಎಪಿಸೋಡ್ಸ್. ನನಗೂ ಖುಷಿ ಆಯ್ತು, ಯಾಕಂದ್ರೆ ಹಗಲು ರಾತ್ರಿ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು, ಒಂದಿನ ಯಾರು ಹಸು ಅಂತ ಕೇಳಿಲ್ಲ, ಅಷ್ಟು ನೀಟಾಗಿ ಸರ್ವ್ ಮಾಡಿದ್ದಾರೆ ಎಲ್ರಿಗೂ. ಸೊ ಡೆಫಿನೆಟ್ಲಿ ಅಷ್ಟು ದಿನ ಕಷ್ಟಪಟ್ಟು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಕೆಲಸ ಮಾಡಿದ್ದಕ್ಕೆ ಅಷ್ಟೇ ಒಳ್ಳೆ ರಿಸಲ್ಟ್ ಬಂತು.